ಮಹಾರಾಷ್ಟ್ರ ರಾಜಕಾರಣದಲ್ಲಿ ಹೊಸ ತಿರುವು ಸಿಕ್ಕಿದೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅದು ಸುಮಾರು 20 ವರ್ಷಗಳ ಬಳಿಕ ಮಹಾರಾಷ್ಟ್ರದ ರಾಜಕಾರಣಕ್ಕೆ ಈ ತಿರುವು ಸಿಗ್ತಾ ಇರುವಂತದ್ದು. ಠಾಕ್ರೆ ಬ್ರದರ್ಸ್, ಠಾಕ್ರೆ ಸಹೋದರರು ಮತ್ತೆ ಒಂದಾಗ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಈಗ ಒಂದಾಗ್ತಾ ಇದ್ದಾರೆ. ಹಿಂದಿ ಹೇರಿಕೆಯ ವಿರುದ್ಧ ಠಾಕ್ರೆ ಸಹೋದರರು ಜೊತೆಯಾಗಿ ಹೋರಾಟಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬರೋಬ್ಬರಿ 2 ದಶಕದ ಬಳಿಕ ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಜೊತೆಯಾಗಿ ಕಾಣಿಸ್ಕೋತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ, ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಮಹಾರಾಷ್ಟ್ರದಲ್ಲಿ 1ನೆಯ ತರಗತಿಯಿಂದ 5ನೆಯ ತರಗತಿಯವರೆಗೆ ಹಿಂದಿಯನ್ನು 3ನೆಯ ಭಾಷೆಯನ್ನಾಗಿ ಕಲಿಯಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿದೆ. 3ನೆಯ ಭಾಷೆಯನ್ನಾಗಿ ಈ ಬಿ ಜೆ ಪಿಯವರು ಹೇಗೆ ಅಂತ ಹೇಳಿದ್ರೆ, ಅವರು ಫಸ್ಟ್ ಎಲ್ಲ ರಾಜ್ಯಗಳ ಪ್ರಾದೇಶಿಕತೆಯನ್ನು ತಿಂದು ಹಾಕಿ ಜಗದು ಉಗಿದಾದ ಮೇಲೆ ನಿಧಾನಕ್ಕೆ ತಮ್ಮ ಹಿಂದಿ ಹೇರಿಕೆ, ಉತ್ತರ ಭಾರತದ ಲೆಕ್ಕಾಚಾರಗಳನ್ನು ನಿಧಾನಕ್ಕೆ ಒಂದೊಂದಾಗೆ ತರ್ತಾರೆ. ಗೊತ್ತೇ ಆಗಲ್ಲ ಅಷ್ಟು ಬುದ್ಧಿವಂತರು. ಹೇಗೆ ಕರ್ನಾಟಕದಲ್ಲಿ ಬೊಮ್ಮಾಯಿ ಟೈಮ್ನಲ್ಲಿ ಅಮೂಲನ್ನು ಕರ್ನಾಟಕದಲ್ಲಿ ಹೇಗೆ ನಂದಿನಿಯ ಮೇಲೆ ಸವಾರಿ ಮಾಡಲಿಕ್ಕೆ ಬೊಮ್ಮಾಯಿ ಮತ್ತು ಅವರ ಸರ್ಕಾರ ಬಿ ಜೆ ಪಿಯ ದೆಹಲಿ ಹುಕುಮಾತಿಯ ಆದೇಶದ ಮೇರೆಗೆ ವರ್ತನೆ ಮಾಡ್ತು, ಅದೇ ಥರದ ಕುತಂತ್ರಗಳು, ಅದೇ ಥರದ ದ್ರೋಹಗಳು, ಅದೇ ಥರದ ಮೋಸ, ಅದೇ ಥರದ ವಂಚನೆ ನಿಧಾನಕ್ಕೆ ಗೊತ್ತೇ ಆಗಲ್ಲ. ಈಗ ಅಮಿತ್ ಶಾ ಹೇಳಲಿಲ್ವಾ, ಇಂಗ್ಲೀಷ್ ಕಲಿತಂಥವರು ನಾಚಿಕೆ ಪಡ್ಕೋಬೇಕು ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ ಇವುಗಳಿಗೆ ಇಂಗ್ಲೀಷ್ ಬರಲ್ಲ. ಅಮಿತ್ ಶಾ ಮಗನಿಗೆ ಇಂಗ್ಲೀಷ್ ಬರಲ್ಲ. ಅದಕ್ಕೆ ಅಮಿತ್ ಶಾ ಹೇಳೋದೇನು, ಯಾರೆಲ್ಲ ಇಂಗ್ಲೀಷ್ ಕಲಿತಾ ಇದ್ದಾರೆ ಅವರೆಲ್ಲ ನಾಚಿಕೆ ಪಡ್ಕೋಬೇಕು, ಮುಂದೊಂದು ದಿನ ನಾಚಿಕೆ ಪಡ್ಕೊಳ್ಳೋ ದಿನ ಬರುತ್ತೆ ಅಂಥೇಳಿ. ಮಹಾರಾಷ್ಟ್ರದಲ್ಲಿ ನೋಡಿ, ನಿಧಾನಕ್ಕೆ ಒಂದೊಂದೇ ಹೆಜ್ಜೆ, ಅವ್ರೇನು ದೊಡ್ಡ ಹೆಜ್ಜೆ ಇಡಲ್ಲ ಬಿ ಜೆ ಪಿಯವರು ಇದನ್ನೆಲ್ಲ ನುಗ್ಸಕ್ಕೆ. ಒಂದೊಂದೇ ಗೊತ್ತೇ ಆಗಲ್ಲ, ಒಂಥರ ವೈರಸ್ ಥರ ತುಂಬಿಸ್ಬಿಡ್ತಾರೆ. ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್, ಹಿಂದಿ ಇಡೀ ದೇಶವನ್ನು ಕನೆಕ್ಟ್ ಮಾಡುತ್ತೆ ಅಂಥೇಳಿ ಹಿಂದಿಯನ್ನು 1ನೆಯ ತರಗತಿಯಿಂದ 5ನೆಯ ತರಗತಿಯವರೆಗೆ ಆಪ್ಷನಲ್ ಲ್ಯಾಂಗ್ವೇಜ್ ಆಗಿ, 3ನೆಯ ಭಾಷೆಯಾಗಿ ಕಲೀಲಿಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ ಅಂಥೇಳಿ ಅಲ್ಲಿಂದ ಶುರು ನಿಧಾನಕ್ಕೆ. ಸೊ ಈಗ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಇಬ್ಬರೂ ಕೂಡ ಒಂದಾಗಿದ್ದಾರೆ. ಜುಲೈ 5ನೆಯ ತಾರೀಕು ಇಬ್ಬರೂ ಕೂಡ ಜೊತೆಯಾಗಿ ಮಹಾರಾಷ್ಟ್ರದಲ್ಲಿ ಜೊತೆಯಾಗಿ ಒಂದು ಜಾಥಾವನ್ನು ಕೈಗೊಳ್ತಾರೆ. ಆ ಜಾಥಾದಲ್ಲಿ ಪಕ್ಷದ ಬಾವುಟಗಳ ಪ್ರದರ್ಶನ ಇರಕೂಡದು. ದಟ್ ಈಸ್ ಅ ಗುಡ್ ಡಿಸಿಷನ್. ಪಕ್ಷಗಳ ಬಾವುಟಗಳ ಪ್ರದರ್ಶನ ಇರಬಾರ್ದು. MNS ಇರ್ಬೋದು, ಮಹಾರಾಷ್ಟ್ರ ನವನಿರ್ಮಾಣ ಸಮಿತಿ, ಅಥವಾ ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯ ಪಕ್ಷದ ಧ್ವಜಗಳು, ಪಕ್ಷದ ಬಾವುಟಗಳು ಇರಬಾರ್ದು. ಪಕ್ಷದ ಬಾವುಟಗಳಿಲ್ಲದೆ ಹೋರಾಟಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ರಾಜ್ ಠಾಕ್ರೆಗೆ ಸ್ವಲ್ಪ ಪ್ರಮಾಣದ ಕುಮಾರಸ್ವಾಮಿ ನಡವಳಿಕೆ ಇದೆ, ಸ್ವಲ್ಪ ಪ್ರಮಾಣದ, ಫುಲ್ ಅಲ್ಲ. ಮಹಾರಾಷ್ಟ್ರದ ಹಿತಾಸಕ್ತಿ ಬಂದಂತಹ ಸಂದರ್ಭದಲ್ಲಿ ರಾಜ್ ಠಾಕ್ರೆ ಎದುರುಗಡೆ ಈ ಪ್ರಾದೇಶಿಕ ರಾಜ್ಯದ ಹಿತಾಸಕ್ತಿಯ ವಿಚಾರಕ್ಕೆ ಬಂದರೆ ಕುಮಾರಸ್ವಾಮಿ ರಾಜ್ ಠಾಕ್ರೆ ಎದುರುಗಡೆ ಝೀರೋ. ಹಂಗೆ ನೋಡಕ್ಕೆ ಹೋದರೆ ಕುಮಾರಸ್ವಾಮಿ ಅವರು ಝೀರೋ, ಕಂಪ್ಲೀಟ್ ಝೀರೋ. ನೋಡಿ, ರಾಜ್ ಠಾಕ್ರೆ ಬಿ ಜೆ ಪಿಯ ಜೊತೆಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿಯ ಜೊತೆಗಿದ್ದಂಥವ್ರು. ಬಟ್ ಮಹಾರಾಷ್ಟ್ರದಲ್ಲಿ ಯಾವಾಗ ಮರಾಠಿಯ ಮೇಲೆ ಪರೋಕ್ಷವಾಗಿ ಹಿಂದಿಯನ್ನು ಹೇರಿಕೆ ಮಾಡಲಾಗ್ತಿದೆ ಅಂತೇಳಿ ರಾಜ್ ಠಾಕ್ರೆಗೆ ಗೊತ್ತಾಯಿತು, ಬಿ ಜೆ ಪಿಯಿಂದ ದೂರ ಆಗಿ ಮಹಾರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ತಮ್ಮ ರಾಜಕೀಯ ವಿರೋಧಿ ಆಗಿರುವಂತಹ ಉದ್ಧವ್ ಠಾಕ್ರೆ ಜೊತೆಗೆ ಹೆಜ್ಜೆ ಹಾಕುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದನ್ನು ಕುಮಾರಸ್ವಾಮಿ ಕೈಯಲ್ಲಿ ನಿರೀಕ್ಷೆ ಮಾಡೋಕ್ಕಾಗಲ್ಲ ನಾವು. ಕುಮಾರಸ್ವಾಮಿ ಬೇಕಾದರೆ ಇನ್ನು 5 ವರ್ಷದ ಬಳಿಕ ಬೇಕಾದರೆ ನಾನು ಕನ್ನಡದ ಪರ ಅಂತೇಳಿ ಆಮೇಲೆ ಮಾತಾಡ್ತಾರೆ, ಬಿ ಜೆ ಪಿಯವರಿಂದ ಮೈತ್ರಿ ಕಡಿದುಕೊಂಡ ಬಳಿಕ. ಈಗ ಮಾತಾಡಲ್ಲ. ಬಟ್ ರಾಜ್ ಠಾಕ್ರೆ ಟುಕ್ ದ್ಯಾಟ್ ಡಿಸಿಷನ್. ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ, ಲಾಭ ಮಾಡ್ಕೊಳ್ಬೋದಿತ್ತು ರಾಜ್ ಠಾಕ್ರೆಗೆ. ಮೋದಿ ಸರ್ಕಾರ ಇದೆ ಡೆಲ್ಲಿಯಲ್ಲಿ, ಲಾಭ ಮಾಡ್ಕೊಳ್ಬೋದಿತ್ತು. ರಾಜ್ ಠಾಕ್ರೆ ಆ ಲಾಭವನ್ನು ನೋಡಲಿಲ್ಲ. ತನ್ನ ರಾಜಕೀಯ ವಿರೋಧಿಯ ಜೊತೆಗೆ ಮಹಾರಾಷ್ಟ್ರದ ಹಿತಾಸಕ್ತಿ,
ಕಾರಣ ಗುಜರಾತ್ ಮತ್ತು ಮಹಾರಾಷ್ಟ್ರದ ನಡುವೆ ಭಾಷೆಗೆ ಸಂಬಂಧಪಟ್ಟ ಹಾಗೆ ಸಂಘರ್ಷಗಳಿದ್ದಾವೆ. ಭಾಷೆಗೆ ಸಂಬಂಧ, ಅಕ್ಕಪಕ್ಕದ ರಾಜ್ಯಗಳು ಭಾಷೆಗೆ ಸಂಬಂಧಪಟ್ಟ ಹಾಗೆ. ಮಹಾರಾಷ್ಟ್ರದಲ್ಲಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಗುಜರಾತ್ನ ಅಬ್ಬರ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಅಲ್ಲಿ ಮರಾಠಿ ಮಾತಾಡೋರಿಗೆ ಮನೆ ಕೊಡಲ್ಲ. ಅಲ್ಲಿ ಗುಜರಾತ್ನಿಂದ ಬಂದವರು ಕಟ್ಟಿಸ್ಕೊಂಡಂಥ ಮನೆಗಳಲ್ಲಿ ಇದು ಇರುವಂಥ ಪರಿಸ್ಥಿತಿ. ಸೊ ಸಿಡ್ದೆದ್ದಿದ್ದಾರೆ. ವೆರಿ ಗುಡ್ ಡಿಸಿಷನ್. ಇದು ಮಾದರಿ ಆಗಬೇಕು. ಯಾರಿಗೆ? ಕುಮಾರಸ್ವಾಮಿ ಅವರಿಗೆ. ಬಟ್ ಆಗಲ್ಲ. ಕುಮಾರಸ್ವಾಮಿ ಅವರಿಗೆ ರಾಜ್ ಠಾಕ್ರೆ ಮಾದರಿ ಆಗಕ್ಕಾಗಲ್ಲ. ಕುಮಾರಸ್ವಾಮಿ ಅವರ ಹತ್ರ ಕೇಳಿ. ಕುಮಾರಸ್ವಾಮಿ ಅವರು ಈಗ 2023ರಲ್ಲಿ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಕನ್ನಡ 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 ಅಂತಿದ್ದವರು ಹಿಂದಿಯಲ್ಲಿ ಟ್ವೀಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಈಗ ಕುಮಾರಸ್ವಾಮಿ ಅವರು. ಯಾಕೆಂದರೆ ಮೋದಿ ಅವರು ನೋಡ್ತಾ ಇರ್ತಾರೆ, ದೇವೇಗೌಡರು ಹೇಳ್ತಾರಲ್ಲ, ಮೋದಿಯಂತಹ ಪ್ರಧಾನಿಯೇ ಬಂದಿಲ್ಲ ವಿಶ್ವನಾಯಕ ಅಂಥೇಳಿ, ಅವರನ್ನು ಮೆಚ್ಚಿಸ್ಬೇಕಲ್ಲ. ಸೊ ವೆರಿ ಗುಡ್ ಡಿಸಿಷನ್. ಕುಮಾರಸ್ವಾಮಿ ಅವರು ನೋಡಿ ಕಲಿತಾರೆ, ಒಳ್ಳೆಯದು. ಬಟ್ ಕಲಿಯಲ್ಲ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.